ಇಷ್ಟ ಆಯ್ತಾ ನಿಂಗೆ? ಈಟ್. ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಮಕ್ಕಳು ಲಂಚ್ ಬಾಕ್ಸ್ಗೆ ಅಥವಾ ಸ್ನ್ಯಾಕ್ ಬಾಕ್ಸ್ಗೆ ಅಥವಾ ಕಿಡ್ಸ್ ಸ್ನ್ಯಾಕ್ಸ್ ರೆಸಿಪಿ ಮನೆಗೆ ಬಂದಮೇಲೆ, ಅವ್ರ ಸ್ಕೂಲಿಂದ ಮನೆಗೆ ಬಂದಮೇಲೆಲ್ಲ ಮಾಡ್ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತೆ. ಯಾಕೆಂದರೆ ಮಕ್ಕಳಿಗೆ ಅಂತಂದರೆ ಬಿಲೋ 10 ವರ್ಷದ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಯಾಕಂದರೆ ತುಂಬ ಮೈಲ್ಡಾಗಿರುತ್ತೆ, ಏನು ಅಂತ ಅಷ್ಟು ಸ್ಪೈಸಸ್ ಏನಿರೋದಿಲ್ಲ. ಸೊ ಆಲೂಗಡ್ಡೆ ಅಂದರೆ ಮಕ್ಳಿಗೆ ಇಷ್ಟ ಇದ್ದೇ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಿರೋ ಅಂಥದ್ದೇ ರೆಸಿಪಿ. ಅಫ್ಘಾನ್ ಬೊಲಾನಿ ಅಂತ ಹೆಸರು ಹೇಳ್ತಿದ್ದಂಗೆ ಅದು ನಮ್ಮ ದೇಶದ ತಿಂಡಿ ಅಲ್ಲ, ಅದು ಬೇರೆ ದೇಶದ ವಿದೇಶದ ತಿಂಡಿ ಅಂತಲೇ ಹೇಳ್ಬೋದು. ಮಿಡಲ್ ಈಸ್ಟಲ್ಲಿ ಸ್ವಲ್ಪ ಫೇಮಸ್ ಇದೆ ಅದು. ಕೆಲವರಿಗೆ ಅದು ಸ್ಟೇಪಲ್ ಫುಡ್ಡು ಇದೆ ಮಿಡಲ್ ಈಸ್ಟಲ್ಲಿ. ಸೊ ಸ್ವಲ್ಪ ಇಂಡಿಯನ್ ಆಲೂ ಪರಾಟ ಟೈಪಲ್ಲೇ ಬರುತ್ತೆ. ಆಲೂ ಪರಾಟ ಸ್ವಲ್ಪ ರಿಚ್ ಆಗಿರುತ್ತೆ, ಸ್ವಲ್ಪ ಸ್ಪೈಸಸ್ ಎಲ್ಲ ಜಾಸ್ತಿ ಆ್ಯಡ್ ಮಾಡಿಕೊಂಡು ಆಲೂ ಪರಾಟ ಸ್ವಲ್ಪ ರಿಚ್ ಆಗಿರುತ್ತೆ, ಮಕ್ಳಿಗೆ ಅದು ಇಷ್ಟ ಆಗುತ್ತೆ. ಸೊ ಇದು ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡೋವಂಥ ಡಿಶ್ಶು. ಸೊ ಕ್ವಿಕ್ಕಾಗಿ ನೋಡ್ಕೊಂಡು ಬನ್ನಿ, ಮಾಡಿಕೊಡಿ, ಮಕ್ಳಿಗೆ ಇಷ್ಟ ಆಗ್ಬೋದು. ಚಿಕ್ಕ ಮಕ್ಳಿಗೆ ಇಷ್ಟ ಆಗುತ್ತೆ. ನನ್ನ ಮಗಳಿಗೂ ಇಷ್ಟ ಆಯಿತು. ಅದ್ರ ಜೊತೆಗೆ ಹೆಲ್ದಿಯಾಗಿರೋ ಆರ್ಗ್ಯಾನಿಕ್ ಆಗಿರೋ ಯಾವ್ದಾದ್ರು ಕೆಚಪ್ ತೊಗೊಂಡು, ಆನ್ಲೈನಲ್ಲೆಲ್ಲ ಸಿಗುತ್ತೆ, ಸೊ ತೊಗೊಂಡು ಅದು ಹಾಕ್ಕೊಡಿ, ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಅದು ಒಂದು ಸ್ನ್ಯಾಕ್ ರೆಸಿಪಿ ಆಗುತ್ತೆ. ಮತ್ತು ಸ್ವಲ್ಪ ಆಯಿಲ್ ಫ್ರೈ ಆಗಿರೋದ್ರಿಂದ ಸ್ವಲ್ಪ ರಿಚ್ ಫುಡ್ಡು ಮತ್ತು ಹೊಟ್ಟೆ ತುಂಬ್ದಂಗೂ ಇರುತ್ತೆ. ಸೊ ಬೇಗ ನೋಡ್ಕೊಂಡು ಬನ್ನಿ. ಮೊದಲನೇದಾಗಿ ನಾನು 2 ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದಕ್ಕೆ ಉಪ್ಪು, ಒರೆಗಾನೋ ಮತ್ತು ಕೊತ್ತಂಬರಿ ಸೊಪ್ಪು, ಪಾಲಕ್ ಸೊಪ್ಪು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆದರೆ ಇದು ಒರಿಜಿನಲ್ಲಾಗಿ ನೀವು ನೋಡಿದ್ರೆ ಅಫ್ಘಾನ್ ಬೊಲಾನಿ ಮಾಡೋದಕ್ಕೆ ಅವರು ಆಲೂಗಡ್ಡೆ ಜೊತೆಗೆ ಈರುಳ್ಳಿ ಹೂ ಬರುತ್ತಲ್ಲ ಅದನ್ನು ಸೇರಿಸ್ಕೊಳ್ತಾರೆ. ಸ್ಪ್ರಿಂಗ್ ಆನಿಯನ್ ಅಂತ ಹೇಳ್ತಾರಲ್ಲ ಅದನ್ನು ಸೇರಿಸ್ಕೊಳ್ತಾರೆ. ನನ್ನ ಹತ್ರ ಸ್ಪ್ರಿಂಗ್ ಆನಿಯನ್ ಇರಲಿಲ್ಲ, ಪಾಲಕ್ ಇತ್ತು ಮತ್ತು ಕೊತ್ತಂಬರಿ ಸೊಪ್ಪಿತ್ತು, ಅದನ್ನು ಸೇರಿಸ್ಕೊಂಡೆ. ಮಕ್ಳಿಗೆ ಈ ಥರ ಸೊಪ್ಪನ್ನೆಲ್ಲ ಇದ್ರೊಳಗಡೆ ಆ್ಯಡ್ ಮಾಡಿಕೊಟ್ರೆ ಗೊತ್ತೇ ಆಗೋಲ್ಲ. ನನ್ನ ಮಗಳು ಮಾಡಿಕೊಟ್ಟೆ, ಅವಳಿಗೆ ಗೊತ್ತೇ ಆಗಲಿಲ್ಲ, ಸುಮ್ಮನೆ ತಿಂದಳು. ಸೊ ಏನು ಸ್ಪೈಸ್ ಬೇಕಾದ್ರೂ ಆ್ಯಡ್ ಮಾಡ್ಕೊಬೇಕು, ಒಂದು ಹೆಚ್ಚು ಒಂದು ಕಮ್ಮಿ, ಹೀಗೆ ಹಾಗೆ ಅಂತ ಏನೂ ಇಲ್ಲ. ನಾನು ಇಷ್ಟು ಪ್ಲೇನಾಗಿ ಮಾಡಿದ್ದೀನಿ, ಅಂದರೆ ಅದು ಒರಿಜಿನಲ್ಲಾಗಿ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇದು ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು 2 ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ನೀವು ನೋಡಿದ್ರೆ ಟ್ರೆಡಿಷ್ನಲಾಗಿ ಅವರು ಮೈದಾ ಹಿಟ್ಟಲ್ಲೇ ಮಾಡೋದು, ಬಟ್ ನಾನಿಲ್ಲಿ ಗೋಧಿ ಹಿಟ್ಟು ಮೈದಾ ಹಿಟ್ಟು 2 ಸೇರಿಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಈ ಥರ ಚಪಾತಿ ಥರ ಒತ್ತುತ್ತಾ ಇದ್ದೀನಿ. ಅಫ್ಘಾನ್ ಬೊಲಾನಿ ಮಾಡಿದ್ರೆ ಅದು ಬೇಸ್ ಮಾಡೋದೇ ಮೈದಾದಲ್ಲಿ, ಗೋಧಿ ಅವ್ರು ಯೂಸ್ ಮಾಡಲ್ಲ. ಬಟ್ ನೀವು ಪೂರ್ತಿ ಗೋಧಿ ಹಿಟ್ಟಲ್ಲೇ ಮಾಡ್ಕೊಬೋದು. ಮಕ್ಕಳು ಸ್ಕೂಲ್ ಬಾಕ್ಸ್ಗೆ ಹಾಕಿದ್ರೂ ಏನು ಅದು ರಬ್ಬರ್ ಥರ ಆಗೋದಿಲ್ಲ. ಯಾಕೆಂದರೆ ಮೈದಾನೆಲ್ಲ ನೀವು ಕಳಿಸ್ಕೊಟ್ರೆ ಸಾಮಾನ್ಯಕ್ಕೆ ಅದು ರಬ್ಬರ್ ಥರ ಆಗೋಗುತ್ತೆ. ಇದು ತಿಂದಾಗ ಆ ಥರ ಎಲ್ಲ ಏನಾಗಲ್ಲ, ನಾರ್ ಥರ ಇದಾಗಲ್ಲ, ಒಂಥರ ಎಳ್ದಂಗೆ ಆಗೋದಿಲ್ಲ. ಇದು ನೀವು ಮಕ್ಕಳು ಮನೆಗೆ ಬಂದಾಗಲೂ ಮಾಡ್ಕೊಡ್ಬೋದು. ಸ್ಕೂಲ್ ಬಾಕ್ಸ್ಗೂ ಸ್ನ್ಯಾಕ್ ಬಾಕ್ಸ್ಗೂ ಕೆಚಪ್ ಹಾಕ್ಬಿಟ್ಟು ಕಳಿಸ್ಕೊಡ್ಬೋದು, ತಿಂತಾರೆ, ಅವ್ರಿಗೆ ಖುಷಿಯಾಗುತ್ತೆ. ಸೊ ಒಂದು ಪ್ಯಾನಲ್ಲಿ ಸ್ವಲ್ಪ ಶಾಲೋ ಫ್ರೈ ಮಾಡೋಷ್ಟು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ. ಇಲ್ಲಿ ನಾನು ಕಡಲೆ ಬೀಜದ ಎಣ್ಣೆನ ಯೂಸ್ ಮಾಡಿದ್ದೀನಿ. ಸೊ ಈ ಥರ 2 ಕಡೆನೂ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ಮೇಲೆ ಈ ಥರ ಕಾಣುತ್ತೆ. ಇದನ್ನು ಕಟ್ ಮಾಡಿ ತೋರಿಸ್ತೀನಿ. ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ. ಮಕ್ಳಿಗೆ ಏನೇನು ಸೊಪ್ಪು ಹಾಕಿರ್ತೀವಿ ಅನ್ನೋದು ಗೊತ್ತೇ ಆಗೋದಿಲ್ಲ. ಇದಕ್ಕೆ ಏನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು, ನಿಮ್ಮ ವೇರಿಯೇಷನ್, ನಿಮ್ಮ ಕ್ರಿಯೇಟಿವಿಟಿ. ಒಂದ್ಸಲ ಇದು ಮಾಡೋದು ಅದ್ರದ್ದು ಬೇಸಿಕ್ ಹೇಗೆ, ಯಾವುದೇ ಫುಡ್ ಹೇಗೆ ಮಾಡೋದು ಅಂತ ಗೊತ್ತಾದರೆ ಅದಕ್ಕೆ ನೀವು ಏನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ನಾನು ತಿಂತಾಯಿದ್ದೀನಿ. ನನಗೆ ಸ್ವಲ್ಪ ಪ್ಲೇನ್ ಅಂತಲೇ ಅನ್ನಿಸ್ತು. ಇದು ಮಕ್ಕಳು ರೆಸಿಪಿ ಆಗಿರೋದ್ರಿಂದ ನಮಗೆಲ್ಲ ಸ್ವಲ್ಪ ಪ್ಲೇನ್ ಅಂತಲೇ ಅನಿಸುತ್ತೆ. ಬಟ್ ಟೈಮ್ ಪಾಸ್, ಕುರುಮ್ ಅಂದ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ. ನಾವು ಮಾಡ್ಕೊಳ್ಳೋದಾದರೆ, ದೊಡ್ಡವ್ರು ತಿನ್ನೋದಾದರೆ ತುಂಬ ಸ್ಪೈಸಸ್ಗಳನ್ನ ಆ್ಯಡ್ ಮಾಡಿಕೊಂಡ್ರೇ ಚೆನ್ನಾಗಿರುತ್ತೆ. ಇದು ಮಕ್ಳಿಗೆ ಖುಷಿ ಆಗುತ್ತೆ. ಚಿಕ್ಕ ಮಕ್ಳು ಇರ್ತಾರಲ್ಲ ಅವರೆಲ್ಲ ತಿಂತಾರೆ. ನನ್ನ ಮಗಳನ್ನ ಕೇಳಿದೆ, ಅವಳಿಗೆ ತುಂಬ ಇಷ್ಟ ಆಯಿತು.
ಬರ್ತದೆ ನನಗೆ. ಇಷ್ಟ ಆಯ್ತಾ ನಿಂಗೆ? ಇಷ್ಟ ಆಯ್ತಾ? ಆಯ್ತು. ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಕಿಡ್ಸ್ ಸ್ನ್ಯಾಕ್ ಬಾಕ್ಸ್ ಅಥವಾ ಕಿಡ್ಸ್ ರೆಸಿಪಿ. ನನ್ನ ವಿಡಿಯೋ ಕೊನೆ ತನಕ ನೋಡಿದರೆ ತುಂಬ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.